ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಎಲ್ಪಿಜಿ ಆಟೋ ಗ್ಯಾಸ್ ಸಂಕಷ್ಟ ಉಂಟಾಗ್ತಾ ಇದೆ. ಎಲ್ಪಿಜಿ ಆಟೋ ಗ್ಯಾಸ್ ಕಂಪನಿಗಳು ಕೂಡ ಇಲ್ಲಿ ಕಳ್ಳಾಟವನ್ನ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ಏಕಾಏಕಿಯಾಗಿ ಆಟೋ ಗ್ಯಾಸ್ ದರವನ್ನ ಏರಿಕೆ ಮಾಡಲಾಗಿದೆ. 15 ರೂಪಾಯಿ ಏಕಾಏಕಿಯಾಗಿ ದರ ಏರಿಕೆ ಮಾಡಿದ್ದಾರೆ ಮಾಲೀಕರು. ಸೊ ಹೀಗಾಗಿ ಆಟೋ ಹಾಗೂ ಗ್ಯಾಸ್ ಮಾಲೀಕರ ನಡುವೆ ವಾಗ್ವಾದ ಆಗಿದೆ. ಇಲ್ಲಿ ಚಾಲಕರ ವಿರೋಧದ ಬಳಿಕ ದರವನ್ನ ಇಳಿಸಿದ್ದಾರೆ ಏಜೆನ್ಸಿಯವರು. ದರ ಏರಿಕೆಯಿಂದಾಗಿ ಕಂಗಾಲಾಗಿದ್ದಾರೆ ಆಟೋ ಚಾಲಕರು. ಅಷ್ಟು ಬಿಟ್ರೆ ಇವಾಗ ಸದ್ಯ ಅಂತ ರೇಟ್ ಜಾಸ್ತಿ ಆಗಂಗಿಲ್ಲ. ನೀವು ಯಾರು ತಪ್ಪದು ಎಲ್ಲ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಎಲ್ರಿಗೆ ವೈರಲ್ ಮಾಡ್ಬಿಡ್ರಿ. ರೇಟ್ ಜಾಸ್ತಿ ಆಗಂಗಿಲ್ಲ. ನಾಳೆ ಸಾಯಂಕಾಲವರೆಗೂ ಹಂಗೆ ನಾವು ರೇಟ್ ಜಾಸ್ತಿ ಮಾಡ್ರೆ ಇವನ್ನೇ ತಿರುತ್ತಾರವ್ರು. ಹಂಗೇನಿಂತ ಪದ ನಾವು ಮಾತಾಡ್ತೀವಿ. ಯಾರಿಗೂ ಜಾಸ್ತಿ ಒಟ್ಟು ನಮ್ಗೂ ಹೆಂಗ ಪ್ಯಾನಿಕ್ ಆಗಿಬಿಡ್ತಾರ. ಗ್ಯಾಸ್ ಅಂತ ಅಲ್ಲಿ ಸರ್ಕಾರ ತಗೋಣ, ಈ ಕಡೆ ಸರ್ಕಾರ ತಗೊಂಡ್ರೆ ಇನ್ನ 3 ದಿನ ಆದ್ರೆ ಈ ಗ್ಯಾಸ್ ಬಂಕಲ್ಲಿ ಗ್ಯಾಸ್ ಇರ್ತೈತಿ. ಇದೆಲ್ಲ ಕೆಲಸ ಮಾಡ್ರಿ. ಗ್ಯಾಸನ್ನು ಏಕಾಏಕಿ 100 ರೂಪಾಯಿ ಮಾಡಿದರು. ಅದಕ್ಕೆ ವಿರುದ್ಧವಾಗಿ ಹೊಸಪೇಟೆಯಲ್ಲಿ ಇಂದು KITUನ ಆಟೋ ಚಾಲಕ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ತಕ್ಷಣ ಎಚ್ಚೆತ್ತಂಥ ಪೊಲೀಸ್ ಇಲಾಖೆ ಮತ್ತು ಆಹಾರ ಸರಬರಾಜು ಇಲಾಖೆ ಸಂಬಂಧಪಟ್ಟಂಥ ಬಂಕನ ಮ್ಯಾನೇಜರ್ಗಳ ಹತ್ರ ಮಾತಾಡಿ ಇವತ್ತು ರೇಟನ್ನು ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ಮತ್ತು 84-85 ರೂಪಾಯಿಗೆ ಸ್ಟಿಕ್ ಆನ್ ಮಾಡಿಸಿದ್ದಾರೆ. ಸೊ ಹಂಗಾಗಿ ಯಾರು ಹೊಸಪೇಟೆ ಆಟೋ ಚಾಲಕರು ಹೆಚ್ಚು ಹಣ ಕೊಟ್ಟು ಗ್ಯಾಸ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನು 84-85 ರೂಪಾಯಿ ಅಷ್ಟು ಮಾತ್ರ ನೀವು ಕೊಟ್ಟು ಗ್ಯಾಸನ್ನು ರಿಫಿಲ್ ಮಾಡ್ಕೋಬೇಕು. ಬಳ್ಳಾರಿಯಲ್ಲಿ ಏಕಾಏಕಿಯಾಗಿ ಆಟೋ ಗ್ಯಾಸ್ ದರವನ್ನ ಏರಿಕೆ ಮಾಡಲಾಗಿದೆ. 15 ರೂಪಾಯಿ ಏಕಾಏಕಿಯಾಗಿ ದರ ಏರಿಕೆ ಮಾಡಿದ್ದಾರೆ ಮಾಲೀಕರು. ಸೊ ಹೀಗಾಗಿ ಆಟೋ ಹಾಗೂ ಗ್ಯಾಸ್ ಮಾಲೀಕರ ನಡುವೆ ವಾಗ್ವಾದ ಆಗಿದೆ. ಇಲ್ಲಿ ಚಾಲಕರ ವಿರೋಧದ ಬಳಿಕ ದರವನ್ನ ಇಳಿಸಿದ್ದಾರೆ ಏಜೆನ್ಸಿಯವರು. ದರ ಏರಿಕೆಯಿಂದಾಗಿ ಕಂಗಾಲಾಗಿದ್ದಾರೆ ಆಟೋ ಚಾಲಕರು. ಅಷ್ಟು ಬಿಟ್ರೆ ಇವಾಗ ಸದ್ಯ ಅಂತ ರೇಟ್ ಜಾಸ್ತಿ ಆಗಂಗಿಲ್ಲ. ನೀವು ಯಾರು ತಪ್ಪದು ಎಲ್ಲ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಎಲ್ರಿಗೆ ವೈರಲ್ ಮಾಡ್ಬಿಡ್ರಿ. ರೇಟ್ ಜಾಸ್ತಿ ಆಗಂಗಿಲ್ಲ. ನಾಳೆ ಸಾಯಂಕಾಲವರೆಗೂ ಹಂಗೆ ನಾವು ರೇಟ್ ಜಾಸ್ತಿ ಮಾಡ್ರೆ ಇವನ್ನೇ ತಿರುತ್ತಾರವ್ರು. ಹಂಗೇನಿಂತ ಪದ ನಾವು ಮಾತಾಡ್ತೀವಿ. ಯಾರಿಗೂ ಜಾಸ್ತಿ ಒಟ್ಟು ನಮ್ಗೂ ಹೆಂಗ ಪ್ಯಾನಿಕ್ ಆಗಿಬಿಡ್ತಾರ. ಗ್ಯಾಸ್ ಅಂತ ಅಲ್ಲಿ ಸರ್ಕಾರ ತಗೋಣ, ಈ ಕಡೆ ಸರ್ಕಾರ ತಗೊಂಡ್ರೆ ಇನ್ನ 3 ದಿನ ಆದ್ರೆ ಈ ಗ್ಯಾಸ್ ಬಂಕಲ್ಲಿ ಗ್ಯಾಸ್ ಇರ್ತೈತಿ. ಇದೆಲ್ಲ ಕೆಲಸ ಮಾಡ್ರಿ. ಗ್ಯಾಸನ್ನು ಏಕಾಏಕಿ 100 ರೂಪಾಯಿ ಮಾಡಿದರು. ಅದಕ್ಕೆ ವಿರುದ್ಧವಾಗಿ ಹೊಸಪೇಟೆಯಲ್ಲಿ ಇಂದು KITUನ ಆಟೋ ಚಾಲಕ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಾಗ ತಕ್ಷಣ ಎಚ್ಚೆತ್ತಂಥ ಪೊಲೀಸ್ ಇಲಾಖೆ ಮತ್ತು ಆಹಾರ ಸರಬರಾಜು ಇಲಾಖೆ ಸಂಬಂಧಪಟ್ಟಂಥ ಬಂಕನ ಮ್ಯಾನೇಜರ್ಗಳ ಹತ್ರ ಮಾತಾಡಿ ಇವತ್ತು ರೇಟನ್ನು ಯಥಾಸ್ಥಿತಿ ಕಾಪಾಡಬೇಕು ಅಂತೇಳಿ ಮತ್ತು 84-85 ರೂಪಾಯಿಗೆ ಸ್ಟಿಕ್ ಆನ್ ಮಾಡಿಸಿದ್ದಾರೆ. ಸೊ ಹಂಗಾಗಿ ಯಾರು ಹೊಸಪೇಟೆ ಆಟೋ ಚಾಲಕರು ಹೆಚ್ಚು ಹಣ ಕೊಟ್ಟು ಗ್ಯಾಸ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನು 84-85 ರೂಪಾಯಿ ಅಷ್ಟು ಮಾತ್ರ ನೀವು ಕೊಟ್ಟು ಗ್ಯಾಸನ್ನು ರಿಫಿಲ್ ಮಾಡ್ಕೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.